ಎರಡನೇ ಕೊರೋನಾ ದಾಳಿಗೆ ಇಡೀ ಭಾರತವೇ ತಲ್ಲಣ. 10 ಮಹಾ ಜಿಲ್ಲೆಗಳಲ್ಲಿ ಡೆಡ್ಲಿ ವೈರಸ್ ರುದ್ರನರ್ತನ. ರಾಜ್ಯಕ್ಕೆ ಮಹಾ ಆಪತ್ತು ತರುತ್ತಾ ರೂಪಾಂತರೀಭೂತ. ಇದೇ ಈ ಹೊತ್ತಿನ ಸ್ಪೆಷಲ್ ಎರಡನೇ ರಣಯುದ್ಧ. ನಾನ್ ಶರ್ಮಿತಾ ಶೆಟ್ಟಿ. ಎರಡನೇ ಕೊರೋನಾ ದಾಳಿಗೆ ಇಡೀ ಭಾರತವೇ ತಲ್ಲಣ. ಕೊರೋನಾ ಕಡಿಮೆ ಆಗ್ತಾ ಬಂದಿದೆ, ಜನರ ನಿರ್ಲಕ್ಷ್ಯ ಜಾಸ್ತಿ ಆಗ್ತಾ ಇದೆ. 10 ಮಹಾ ಜಿಲ್ಲೆಗಳಲ್ಲಿ ಡೆಡ್ಲಿ ವೈರಸ್ ರುದ್ರನರ್ತನ. ರಾಜ್ಯಕ್ಕೆ ಮಹಾ ಆಪತ್ತು ತರುತ್ತಾ ರೂಪಾಂತರೀಭೂತ. Strain is also confirmed that it is South African strain anta. So people have to be very careful. ಆತಂಕ, ಮಹಾ ಆತಂಕ. ಕೊರೋನಾ ವೈರಸ್ ಈಗ ಮತ್ತೆ ಮಹಾ ಆತಂಕವನ್ನ ಹುಟ್ಟುಹಾಕಿದೆ. ಇಷ್ಟು ದಿನ ಇಳಿತಾ ಸಾಗಿದ್ದ ಕೊರೋನಾ ಈಗ ಯೂ ಟರ್ನ್ ತಗೊಂಡು ಮತ್ತೆ ಶರವೇಗದಲ್ಲಿ ಏರ್ತಾ ಇದೆ. ಸೋಂಕಿನ ಪ್ರಮಾಣ ಏರ್ತಾ ಇರೋದನ್ನ ನೋಡಿದ್ರೆ ವೈರಸ್ ಮತ್ತೆ ವಿಸ್ಫೋಟವಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಮತ್ತೆ ಇಡೀ ಕರುನಾಡು ಲಾಕ್ಡೌನ್ ಆಗುತ್ತಾ ಅನ್ನೋ ಆತಂಕವೂ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಕೊರೋನಾ ಎರಡನೇ ಅಲೆ ಶುರುವಾಗೇ ಬಿಡ್ತಾ ಕೊರೋನಾ ಸೋಂಕು ಮತ್ತೆ ವಿಸ್ಫೋಟವಾಗೋಕೆ ಅದೇನು ಕಾರಣ? ಕರುನಾಡಿಗೆ ಕಾಡ್ತಾ ಇರೋ ಆ ಮಹಾ ಆತಂಕವಾದ್ರೂ ಏನು? ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿಗರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇರೋದು ಯಾಕೆ ಗೊತ್ತಾ? ಅದು ಗೊತ್ತಾಗಬೇಕು ಅಂದ್ರೆ ನೀವು ಮಹಾರಾಷ್ಟ್ರದಲ್ಲಿ ಕೊರೋನಾ ಅದು ಹೇಗೆ ರಣಕೇಕೆ ಹಾಕ್ತಾ ಇದೆ ಅನ್ನೋದನ್ನ ನೋಡ್ಲೇಬೇಕು. ಕಳೆದ ವರ್ಷ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲೇ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಪತ್ತೆಯಾಗಿತ್ತು. ಆದರೂ ಮುಂಬೈ, ಥಾಣೆ ಮತ್ತು ಪುಣೆ ಸೇರಿದಂತೆ ಹಲವು ನಗರಗಳಲ್ಲಿ ವೈರಸ್ ವಿಸ್ಫೋಟವಾಗಿತ್ತು. ಆದರೆ ಕಳೆದ ಡಿಸೆಂಬರ್ನಿಂದ ಮಹಾರಾಷ್ಟ್ರದಲ್ಲಿ ಸೋಂಕಿನ ಪ್ರಮಾಣ ಕ್ಷೀಣಿಸಿತ್ತು. ಇತ್ತ ಕೊರೋನಾ ಲಸಿಕೆ ಬಂದ ಮೇಲೆ ಸೋಂಕಿನ ಪ್ರಮಾಣ ಮತ್ತಷ್ಟು ಕುಗ್ಗಿತ್ತು. ಆದರೆ ಕಳೆದ ಗುರುವಾರ ಒಂದೇ ದಿನ 13,659 ಪ್ರಕರಣಗಳು ದಾಖಲಾಗಿದ್ದು ಇಡೀ ದೇಶವೇ ದಂಗಾಗುವಂತೆ ಮಾಡಿದೆ. ಮಹಾರಾಷ್ಟ್ರದ 10 ಜಿಲ್ಲೆಗಳಲ್ಲಿ ವೈರಸ್ ವಿಸ್ಫೋಟ. ಹೌದು ವೀಕ್ಷಕರೇ, ಮಹಾರಾಷ್ಟ್ರದ ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವೈರಸ್ ವಿಸ್ಫೋಟವಾಗುತ್ತಿದೆ. ಅಷ್ಟೇ ಅಲ್ಲ, ದೇಶದಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕಿತರಿರೋ ಟಾಪ್ 10 ಜಿಲ್ಲೆಗಳ ಪೈಕಿ ಮಹಾರಾಷ್ಟ್ರದ 8 ಜಿಲ್ಲೆಗಳಿವೆ. ಇದರಿಂದ ಮಹಾರಾಷ್ಟ್ರದಲ್ಲಿ ಸೋಂಕಿನ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಅಷ್ಟಕ್ಕೂ ದೇಶದಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕಿತರಿರೋ ಟಾಪ್ 10 ಜಿಲ್ಲೆಗಳು ಯಾವುವು ಅಂದ್ರ ಅವುಗಳನ್ನೇ ತೋರಿಸ್ತೀವಿ ನೋಡಿ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದ್ರೆ 18,474 ಸಕ್ರಿಯ ಪ್ರಕರಣಗಳು ಇವೆ. ನಾಗ್ಪುರದಲ್ಲಿ 12,724 ಕೇಸ್, ಥಾಣೆಯಲ್ಲಿ 10,460 ಪ್ರಕರಣಗಳು ದಾಖಲಾಗಿವೆ. ಹಾಗೆಯೇ ಮುಂಬೈ ಮಹಾನಗರದಲ್ಲಿ 9,973 ಮಂದಿ ಸಕ್ರಿಯ ಸೋಂಕಿತರಿದ್ದು 4ನೇ ಸ್ಥಾನದಲ್ಲಿದೆ. ಆದರೆ 5 ಮತ್ತು 6ನೇ ಸ್ಥಾನಗಳಲ್ಲಿ ಕ್ರಮವಾಗಿ ಬೆಂಗಳೂರು ನಗರ ಮತ್ತು ತಮಿಳುನಾಡಿನ ಎರ್ನಾಕುಲಂ ಜಿಲ್ಲೆಗಳಿವೆ. ಬೆಂಗಳೂರು ನಗರದಲ್ಲಿ 5,825 ಸೋಂಕಿತರು ಮತ್ತು ಎರ್ನಾಕುಲಂನಲ್ಲಿ 5,430 ಮಂದಿ ಸಕ್ರಿಯ ಸೋಂಕಿತರಿದ್ದಾರೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರೋ ಇತರ ಜಿಲ್ಲೆಗಳೆಂದರೆ 5,259 ಕೇಸ್ ಹೊಂದಿರೋ ಅಮರಾವತಿ, 5,029 ಕೇಸ್ ಹೊಂದಿರೋ ಜಲಗಾಂವ್ ಸೇರ್ಕೊಂಡಿದೆ. ಅದೇ ರೀತಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ 4,525 ಸೋಂಕಿತರು ಮತ್ತು ಔರಂಗಾಬಾದ್ನಲ್ಲಿ 4,354 ಮಂದಿ ಸಕ್ರಿಯ ಸೋಂಕಿತರಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಅಬ್ಬರ. ನಾಗ್ಪುರದಲ್ಲಿ 1 ವಾರ ಲಾಕ್ಡೌನ್. ಮುಂಬೈನ ಕೆಲವೆಡೆ ನೈಟ್ ಕರ್ಫ್ಯೂ. ಮಹಾರಾಷ್ಟ್ರದಲ್ಲಿ ಈವರೆಗೆ ವರದಿಯಾದ ಕೋವಿಡ್ ಪ್ರಕರಣಗಳ ಸಂಖ್ಯೆ 22,52,057. ಸಾವನ್ನಪ್ಪಿರೋರ ಸಂಖ್ಯೆ 52,610 ಮಂದಿ. ಹೀಗಾಗಿ ಮುಂಜಾಗೃತಾ ಕ್ರಮವಾಗಿ ಮಹಾರಾಷ್ಟ್ರ ಸರ್ಕಾರ ಅಧಿಕ ಸೋಂಕು ಪೀಡಿತರಿರೋ ನಾಗ್ಪುರವನ್ನ ಮಾರ್ಚ್ 15ರಿಂದ ಮಾರ್ಚ್ 21ರವರೆಗೆ 1 ವಾರ ಲಾಕ್ಡೌನ್ ಮಾಡಿ ಆದೇಶಿಸಿದೆ. ಲಾಕ್ಡೌನ್ ವೇಳೆ ಅಗತ್ಯ ಸೇವೆಗಳಾದ ತರಕಾರಿ, ಹಣ್ಣಿನ ಅಂಗಡಿಗಳು ಮತ್ತು ಹಾಲಿನ ಡೈರಿಗಳು ಮಾತ್ರ ಕಾರ್ಯನಿರ್ವಹಿಸಲಿವೆ. ಇನ್ನು ಮಹಾರಾಷ್ಟ್ರದಲ್ಲಿ ಸುಮಾರು 1 ತಿಂಗಳಿನಿಂದ ಕೊರೋನಾ ಕೇಸ್ಗಳು ಗಣನೀಯವಾಗಿ ಹೆಚ್ಚಾಗುತ್ತಿರುವುದರಿಂದ ಮಹಾರಾಷ್ಟ್ರದ ಹೆಚ್ಚಿನ ಭಾಗಗಳು ಲಾಕ್ಡೌನ್ಗೆ ಹೋಗಬಹುದು ಅಂತೇಳಿ ಸಿಎಂ ಉದ್ಧವ್ ಠಾಕ್ರೆ ಸೂಚಿಸಿದ್ದಾರೆ. ಈ ಮಧ್ಯೆ ಗುರುವಾರದಿಂದ ಮಹಾರಾಷ್ಟ್ರದ ಜಲಗಾಂವ್ನಲ್ಲಿ 3 ದಿನಗಳ ಜನತಾ ಕರ್ಫ್ಯೂ ಜಾರಿಗೆ ಬಂದಿದೆ. ನಾಸಿಕ್, ಮಾಲೆಗಾಂವ್, ನಂದಗಾಂವ್ನಲ್ಲಿ ಕಳೆದ ಬುಧವಾರದಿಂದಲೇ ಅನಿರ್ದಿಷ್ಟಾವಧಿವರೆಗೆ ಶಾಲಾ, ಕಾಲೇಜು ಮತ್ತು ಕೋಚಿಂಗ್ ಸಂಸ್ಥೆಗಳನ್ನು ಬಂದ್ ಮಾಡಿಸಲಾಗಿದೆ. ಕಲ್ಯಾಣ್, ಡೊಂಬಿವಿಲಿ ಮತ್ತು ನಂದೂರ್ಬಾರ್ ಜಿಲ್ಲೆಗಳಲ್ಲಿ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬರದಿದ್ರೆ ಮುಂಬೈ ಮಹಾನಗರದಲ್ಲೂ ರಾತ್ರಿ ಕರ್ಫ್ಯೂ ಅಥವಾ ಅರೆ ಲಾಕ್ಡೌನ್ ವಿಧಿಸುವ ಕುರಿತು ಮಹಾರಾಷ್ಟ್ರ ಸರ್ಕಾರ ಚಿಂತನೆ ನಡೆಸುತ್ತಿದೆ.
ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಭೀತಿ. ಕರ್ನಾಟಕಕ್ಕೆ ಅಪ್ಪಳಿಸುತ್ತಾ ಕೊರೋನಾ ಎರಡನೇ ಅಲೆ. 10 ದಿನಗಳಲ್ಲಿ ದೈನಂದಿನ ಕೇಸ್ಗಳು ಡಬಲ್. ಅತ್ತ ಮಹಾರಾಷ್ಟ್ರದಲ್ಲಿ ವೈರಸ್ ವಿಸ್ಫೋಟವಾಗುತ್ತಿದ್ರೆ ಮಹಾರಾಷ್ಟ್ರದ ಪಕ್ಕದಲ್ಲೇ ಇರೋ ಕರ್ನಾಟಕಕ್ಕೂ ವೈರಸ್ ಭೀತಿ ಶುರುವಾಗಿದೆ. ಯಾಕಂದ್ರೆ ಕೇವಲ 10 ದಿನದಲ್ಲಿ ಪ್ರತಿದಿನದ ಸೋಂಕಿತರ ಸಂಖ್ಯೆ ಡಬಲ್ ಆಗಿದೆ. ಈಗಲೇ ವೈರಸ್ ಆರ್ಭಟಕ್ಕೆ ಕಡಿವಾಣ ಹಾಕದಿದ್ರೆ ರಾಜ್ಯದಲ್ಲಿ ಎರಡನೇ ಅಲೆ ಏಳೋದ್ರಲ್ಲಿ ಅನುಮಾನವೇ ಇಲ್ಲ ಅಂತಿದ್ದಾರೆ ಆರೋಗ್ಯ ತಜ್ಞರು. ನಿಮಗೆ ಗೊತ್ತಿರಲಿ, ರಾಜ್ಯದಲ್ಲಿ ಜನವರಿ 23ರಂದು 902 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಅನಂತರ ಸೋಂಕಿತರ ಸಂಖ್ಯೆ ಇಳಿಮುಖವಾಗಿತ್ತು. ಮಾರ್ಚ್ 1ರಂದು ರಾಜ್ಯದಲ್ಲಿ 349 ಹೊಸ ಪ್ರಕರಣಗಳು ದಾಖಲಾಗಿತ್ತು. ಆದರೆ ಅನಂತರ ಈ ಸಂಖ್ಯೆ ದಿಢೀರ್ ಏರಿಕೆಯಾಗಿದ್ದು ಕಳೆದೆರಡು ದಿನಗಳಿಂದ ಪ್ರತಿದಿನ 750ಕ್ಕೂ ಹೆಚ್ಚು ಹೊಸ ಸೋಂಕಿತರು ಪತ್ತೆಯಾಗುತ್ತಿದ್ದಾರೆ. ಅಂದ್ರೆ ಕೇವಲ 10 ದಿನದಲ್ಲಿ ಪ್ರತಿದಿನದ ಸೋಂಕಿತರ ಸಂಖ್ಯೆ ಡಬಲ್ ಆಗಿದೆ. 0.6ರಷ್ಟಿದ್ದ ಪಾಸಿಟಿವಿಟಿ ದರ ಕೂಡ 1%ಕ್ಕಿಂತ ಹೆಚ್ಚಾಗಿದೆ. ರಾಜ್ಯದಲ್ಲಿ ಸೋಂಕಿತರು ಏರ್ತಾ ಇರೋದನ್ನ ನೋಡಿದ್ರೆ ನೆರೆಯ ಮಹಾರಾಷ್ಟ್ರ ಮತ್ತು ಕೇರಳ ಹಾದಿಯನ್ನ ಕರ್ನಾಟಕ ಕೂಡ ತುಳಿತಾ ಇದೆಯಾ ಅನ್ನೋ ಅನುಮಾನ ಕಾಡೋಕೆ ಶುರುವಾಗ್ತಾ ಇದೆ. ಬೆಂಗಳೂರು ಕೊರೋನಾಗೆ ಬಾಂಗ್ಲಾ ನಂಟು. 20 ದೇಶಗಳ ವೈರಸ್ ಜೊತೆ ಕ್ರಾಸ್ ಚೆಕ್. ಬೆಂಗಳೂರಲ್ಲಿ ಕೊರೋನಾ ಯೂಟರ್ನ್ ತಗೊಳ್ಳುವುದಕ್ಕೆ ಕಾರಣ ಬಾಂಗ್ಲಾದೇಶದ ನಂಟು ಎನ್ನಲಾಗುತ್ತಿದೆ. ಬೆಂಗಳೂರಲ್ಲಿ ಪತ್ತೆಯಾಗಿರುವ ರೂಪಾಂತರಿ ವೈರಸ್ಗೂ ಬಾಂಗ್ಲಾದೇಶದ ರೂಪಾಂತರಿ ವೈರಸ್ಗೂ ತೀರಾ ಹತ್ತಿರದ ನಂಟಿದೆ ಅನ್ನೋ ಅಂಶವನ್ನ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ರು. ಬೆಂಗಳೂರಲ್ಲಿ RT-PCR ಪರೀಕ್ಷೆಯಲ್ಲಿ ಕೊರೋನಾ ಸೋಂಕು ದೃಢಪಟ್ಟ ವ್ಯಕ್ತಿಗಳ ಮೂಗಿನ ದ್ರವವನ್ನು ತೆಗೆದುಕೊಂಡು ಪರೀಕ್ಷೆಗೆ ಒಳಪಡಿಸಿದ್ರು. ಈ ಸಂದರ್ಭದಲ್ಲಿ ಪ್ರತಿ ನಮೂನೆಯಲ್ಲೂ 11 ಅಥವಾ ಅದಕ್ಕಿಂತ ಹೆಚ್ಚು ರೂಪಾಂತರ ಕಂಡುಬಂದಿತ್ತು. ಬೆಂಗಳೂರಿನಲ್ಲಿ ಸಂಗ್ರಹಿಸಿದ ನಮೂನೆಯನ್ನ ಭಾರತ ಮತ್ತು ಜಗತ್ತಿನ ಇತರ 20 ದೇಶಗಳ ಪ್ರಭೇದಗಳೊಂದಿಗೆ ತಾಳೆ ಮಾಡಿ ನೋಡಿದ್ರು. ಈ ವೇಳೆ ನಡೆಸಿದ ವೈರಾಣುವಿನ ವಂಶವಾಹಿ ವಿಶ್ಲೇಷಣೆ ಪರೀಕ್ಷೆಯಲ್ಲಿ ಬೆಂಗಳೂರಿನ ವೈರಸ್ಗೆ ಬಾಂಗ್ಲಾದೇಶದ ಒಂದು ಪ್ರಭೇದದೊಂದಿಗೆ ಹತ್ತಿರದ ಸಾಮ್ಯತೆ ಇರುವುದು ಪತ್ತೆಯಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ರು. ನಿಮಗೆ ಗೊತ್ತಿರಲಿ, ಕೊರೋನಾ ಎರಡನೇ ಅಲೆ ಈಗಾಗಲೇ ಅಮೆರಿಕ, ಬ್ರೆಜಿಲ್ ಮತ್ತು ಯುರೋಪಿಯನ್ ರಾಷ್ಟ್ರಗಳಾದ ಫ್ರಾನ್ಸ್, ಬ್ರಿಟನ್ ಸೇರಿದಂತೆ ಹಲವು ದೇಶಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದೆ. ಸಾಕಷ್ಟು ಜನರನ್ನ ಬಲಿ ಕೂಡ ಪಡೆದಿದೆ. ನೀವು ನಂಬಲ್ಲ, ಇಂದಿಗೂ ಅಮೆರಿಕದಲ್ಲಿ ಪ್ರತಿದಿನ 64,000ಕ್ಕೂ ಹೆಚ್ಚು ಹೊಸ ಸೋಂಕಿತರು ಪತ್ತೆಯಾಗುತ್ತಿದ್ದಾರೆ. ಲಸಿಕೆ ಬಂದಿದ್ರೂ ಸೋಂಕಿನ ಹಾವಳಿ ಕಡಿಮೆಯಾಗೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಈಗಾಗಲೇ ಕೊರೋನಾದಿಂದ 5.43 ಲಕ್ಷ ಅಮೆರಿಕನ್ನರು ಸಾವನ್ನಪ್ಪಿದ್ದಾರೆ. ಪ್ರತಿದಿನ 1000ಕ್ಕೂ ಹೆಚ್ಚು ಮಂದಿ ಕೊನೆಯುಸಿರೆಳೆಯುತ್ತಿದ್ದಾರೆ. ಈ ಸಂಖ್ಯೆಗೆ ಹೋಲಿಸಿದ್ರೆ 130 ಕೋಟಿ ಜನರಿರೋ ಭಾರತದಲ್ಲಿ ಕೊರೋನಾ ಅಬ್ಬರ ಕಡಿಮೆ ಅಂತಾನೆ ಹೇಳಬಹುದು. ಆದ್ರೆ ಯಾಮಾರಿದ್ರೆ ಕೊರೋನಾ ಎರಡನೇ ಅಲೆ ಭಾರತಕ್ಕೂ ಅಪ್ಪಳಿಸಬಹುದು ಅಂತಿದ್ದಾರೆ ತಜ್ಞರು. ಈಗ ದೇವ್ರ ದಯದಿಂದ ನಮ್ಮ ದೇಶದಲ್ಲಿ ಕೊರೋನಾ ಬೇರೆ ಯುರೋಪ್, ಅಮೆರಿಕಕ್ಕಿಂತ ತುಂಬ ಒಳ್ಳೆ ಕಂಟ್ರೋಲೇ ಆಗಿದೆ. ನೀವು ಯುರೋಪ್, ಅಮೆರಿಕ ಎಲ್ಲ ನೋಡಿದರೆ ಸಿಕ್ಕಾಪಟ್ಟೆ ಡೆವಸ್ಟೇಷನ್ ಆಗಿದೆ. ಆದರೆ ನಮ್ಮದು 1.4 ಬಿಲಿಯನ್ ಪಾಪ್ಯುಲೇಷನ್ ಇರುವ ಕಂಟ್ರಿಯಲ್ಲಿ ಭಾಳಷ್ಟು ನಿಗದಲ್ಲಿತ್ತು. ಆದರೆ ಏನಾಗಿದೆ ಅಂದರೆ ಈಗ ಕೊರೋನಾ ಕಡಿಮೆ ಆಗ್ತಾ ಬಂದಿದೆ, ಜನರ ನಿರ್ಲಕ್ಷ್ಯ ಜಾಸ್ತಿ ಆಗ್ತಾ ಇದೆ. ಅಂದರೆ ಜನರು ಈ ಕೊರೋನಾ ಹೋಗಿ ಬಿಟ್ಟಿದೆ ಅಂತೇಳಿ ಅವರ ಮಾಸ್ಕನ್ನು ಬಿಟ್ಟುಬಿಟ್ಟಿದ್ದಾರೆ, ಹ್ಯಾಂಡ್ ವಾಷಿಂಗ್ ಬಿಟ್ಟುಬಿಟ್ಟಿದ್ದಾರೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೂ ಇಲ್ಲೇ ಇಲ್ಲ. ಎಲ್ಲ ಜಾತ್ರೆ, ಫಂಕ್ಷನ್ಸ್ ಇದರಲ್ಲಿ 1000 ಗಟ್ಟಲೆ ಜನ ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಇದನ್ನು ನಾವು ಖಂಡಿತವಾಗಿ ನಿಲ್ಲಿಸಬೇಕು. ಕೇಳಿದ್ರಲ್ಲ, ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಹೇಳಿದ್ದನ್ನ. ಕೊರೋನಾ ಸೋಂಕಿನ ವಿಷಯದಲ್ಲಿ ಜನರ ನಿರ್ಲಕ್ಷ್ಯವೇ ಕೊರೋನಾ ಯೂಟರ್ನ್ ತಗೊಳ್ಳೋಕೆ ಕಾರಣ. ನಿಮಗೆ ಗೊತ್ತಿರಲಿ, ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲೇ 22,854 ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಡಿಸೆಂಬರ್ ನಂತರ ಇದೇ ಮೊದಲ ಬಾರಿಗೆ ಈ ಪಾರ್ಟಿ ಸೋಂಕಿತರ ಸಂಖ್ಯೆ ದಿಢೀರ್ ಏರಿಕೆಯಾಗಿರೋದು. ಶಾಕಿಂಗ್ ನ್ಯೂಸ್ ಏನಂದ್ರೆ, ದೇಶದಲ್ಲಿ ದಾಖಲಾಗುತ್ತಿರೋ ಕೊರೋನಾ ಕೇಸ್ಗಳ ಪೈಕಿ ಕೇವಲ ಮಹಾರಾಷ್ಟ್ರ ಒಂದರಲ್ಲೇ ಅರ್ಧದಷ್ಟು ಕೇಸ್ಗಳು ದಾಖಲಾಗುತ್ತಿವೆ. ಹೀಗಾಗಿ ಮಹಾರಾಷ್ಟ್ರದ ನೆರೆಯ ರಾಜ್ಯವಾಗಿರೋ ಕರುನಾಡಿನಲ್ಲೂ ಈಗ ಕೊರೋನಾ ರಣಕೇಕೆ ಹಾಕುವ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಹಾಗಾದ್ರೆ ಕೊರೋನಾ ಲಸಿಕೆ ಬಂದ್ರೂ ವೈರಸ್ಗೆ ಯಾಕೆ ಕಡಿವಾಣ ಬೀಳ್ತಾ ಇಲ್ಲ? ದೇಶದಲ್ಲಿ ಸಮುದಾಯ ಪ್ರತಿರೋಧಕ ಶಕ್ತಿ ಹುಟ್ಕೊಳ್ಳೋದು ಯಾವಾಗ? ಆಫ್ರಿಕನ್ ವೈರಸ್ ಕರುನಾಡಿಗೆ ಕಂಟಕವಾಗುತ್ತಾ? ಆ ಕುರಿತಂತೆ ರಿಪೋರ್ಟ್ ಅನ್ನು ತೋರಿಸ್ತೀವಿ ಬ್ರೇಕ್ ಆದ್ಮೇಲೆ. ಆದ್ರೀಗ ಮತ್ತೆ ವೈರಸ್ ವಿಸ್ಫೋಟವಾಗ್ತಾ ಇದೆ. ಮಹಾರಾಷ್ಟ್ರ, ಕೇರಳ, ಪಂಜಾಬ್ ಮತ್ತು ಕರ್ನಾಟಕಗಳಲ್ಲಿ ರಣಕೇಕೆ ಹಾಕ್ತಾ ಇದೆ. ಹಾಗಾದ್ರೆ ವೈರಸ್ ವಿಸ್ಫೋಟಕ್ಕೆ ಅದೇನ್ ಕಾರಣ? ದೇಶದ ಜನರಲ್ಲಿ ಹರ್ಡ್ ಇಮ್ಯುನಿಟಿ ಯಾವಾಗ ಡೆವಲಪ್ ಆಗುತ್ತೆ? ಆ ಕುರಿತ ರಿಪೋರ್ಟ್ ಇದೀಗ ನಿಮ್ಮ ಮುಂದೆ.
ಕೊರೋನಾ ಕೊಲ್ಲೋಕೆ ದೇಶದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಎರಡೆರಡು ಲಸಿಕೆಗಳು ಬಂದಿದೆ. ಜೊತೆಗೆ ಕಳೆದೊಂದು ವರ್ಷದಿಂದ ಜನರಲ್ಲಿ ಹರ್ಡ್ ಇಮ್ಯುನಿಟಿ ಅಂದ್ರೆ ಸಮುದಾಯ ಪ್ರತಿರೋಧಕ ಶಕ್ತಿ ಕೂಡ ವೃದ್ಧಿಯಾಗ್ತಾ ಇದೆ. ಹೀಗಾಗಿ ಕೊರೋನಾ ನಿಧಾನಕ್ಕೆ ಕಣ್ಮರೆಯಾಗುತ್ತೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಯೂ ಟರ್ನ್ ತಗೊಂಡಿರೋ ಕೊರೋನಾ ಮತ್ತೆ ರಣಕೇಕೆ ಹಾಕ್ತಾ ಇದೆ. ಕರ್ನಾಟಕದಲ್ಲಿ ಎರಡನೇ ಅಲೆ ಏಳೋಕೆ ಸಿದ್ಧವಾಗಿದೆ. ಹಾಗಾದ್ರೆ ಕೊರೋನಾ ಎರಡನೇ ಅಲೆಗೆ ಅದೇನು ಕಾರಣ ಅಂದ್ರೆ ಅದುವೇ ರೂಪಾಂತರಿ ವೈರಸ್. ಕರುನಾಡಿನಲ್ಲಿ ಆಫ್ರಿಕಾ ವೈರಸ್ ಅಟ್ಟಹಾಸ. ಶಿವಮೊಗ್ಗ ಆಯ್ತು, ಈಗ ಬಳ್ಳಾರಿಯಲ್ಲೂ ಆಫ್ರಿಕಾ ವೈರಸ್. ಕರ್ನಾಟಕದಲ್ಲಿ ಈ ಹಿಂದಿನ ವೈರಸ್ನಿಂದ ಕೊರೋನಾ ಎರಡನೇ ಅಲೆ ಏಳೋ ಭೀತಿ ಇಲ್ಲ. ಆದ್ರೆ ಬಾಂಗ್ಲಾ ವೈರಸ್ ಮತ್ತು ಆಫ್ರಿಕನ್ ವೈರಸ್ಗಳದ್ದೇ ಹೆಚ್ಚು ಭೀತಿ ಎದುರಾಗಿದೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಇತ್ತೀಚೆಗೆ ಶಿವಮೊಗ್ಗದ ವ್ಯಕ್ತಿಗೆ ದಕ್ಷಿಣ ಆಫ್ರಿಕಾ ವೈರಸ್ ಪತ್ತೆಯಾಗಿತ್ತು. ಆದ್ರೆ ಆ ನಂತರ ಆ ವ್ಯಕ್ತಿಗೆ ನೆಗೆಟಿವ್ ರಿಪೋರ್ಟ್ ಬಂದಿತ್ತು. ಇದರಿಂದ ಆತಂಕ ದೂರ ಆಯ್ತು ಅನ್ಕೊಳ್ಳೋ ಟೈಮಲ್ಲೇ ಈಗ ಬಳ್ಳಾರಿ ಸರದಿ ಶುರುವಾಗಿದೆ. ಹೌದು ವೀಕ್ಷಕರೇ, ಬಳ್ಳಾರಿಗೂ ಕಾಲಿಟ್ಟಿದೆ ಹೆಮ್ಮಾರಿ ಆಫ್ರಿಕನ್ ಕೊರೋನಾ. ದುಬೈನಿಂದ ಬಂದಿದ್ದ ಅಣ್ಣ ತಂಗಿಗೆ ಆಫ್ರಿಕನ್ ವೈರಸ್ ಕಾಣಿಸಿಕೊಂಡಿದೆ. ಮೊದಲು ಏರ್ಪೋರ್ಟ್ನಲ್ಲಿ ಪರೀಕ್ಷೆ ನಡೆಸಿದಾಗ ನೆಗೆಟಿವ್ ವರದಿ ಬಂದಿತ್ತು. ಇದಾದ ಮೇಲೆ ಬಳ್ಳಾರಿಗೆ ಬಂದ ಇಬ್ಬರಲ್ಲಿಯೂ ಸೋಂಕು ಕಾಣಿಸಿಕೊಂಡಿದೆ. ಸದ್ಯ ಇಬ್ಬರನ್ನು ಸಹ ಹೋಮ್ ಕ್ವಾರಂಟೈನ್ ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಿದೆ ಅಂತ ಬಳ್ಳಾರಿ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಹೇಳಿದ್ದಾರೆ. ಈ ಸೌತ್ ಆಫ್ರಿಕಾ ಮತ್ತು UK ವೇರಿಯಂಟ್ಸ್ ಅಂತ ಏನು ಹೇಳ್ತಾ ಇದ್ದಾರೋ, ಐ ಥಿಂಕ್ ನಾವು ಲಾಸ್ಟ್ ವೀಕೆ ಕಲಿಸಿದ್ದೀವಿ 2 ಕೇಸಸ್ನಲ್ಲಿ. ಈ ದುಬೈ ರಿಟರ್ನೀಸ್ನಿಂದ ಕಲಿಸಿರುವಾಗ ಐ ಥಿಂಕ್ ಎ ಸ್ಟ್ರೈನ್ ಈಸ್ ಆಲ್ಸೋ ಕನ್ಫರ್ಮ್ಡ್ ದಟ್ ಇಟ್ ಈಸ್ ಸೌತ್ ಆಫ್ರಿಕನ್ ಸ್ಟ್ರೈನ್ ಅಂತ. ಸೊ ಪೀಪಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅವರು ಐ ಥಿಂಕ್ ಫಾರಿನ್ನಿಂದ ಬಂದಿದ್ದಾರೆ. ಅವ್ರಿಗೆ ಏರ್ಪೋರ್ಟ್ನಲ್ಲಿ ಟೆಸ್ಟ್ ಮಾಡಿದ್ದಾಗ ನೆಗೆಟಿವ್ ಬಂದಿತ್ತು. ಮತ್ತು ಇಲ್ಲಿ ಬಂದಾಗ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ದಾಗ ಮತ್ತೆ ಸ್ಯಾಂಪಲ್ ಪಾಸಿಟಿವ್ ಬಂದಿದೆ. ಆಫ್ರಿಕನ್ ವೈರಸ್ ಈಗ ಕರುನಾಡಿನಲ್ಲೂ ಕಂಪನ ಸೃಷ್ಟಿಸಿದೆ. ಯಾಕಂದ್ರೆ ಈ ವೈರಸ್ ಅತಿ ವೇಗವಾಗಿ ಸ್ಪ್ರೆಡ್ ಆಗುವ ಆತಂಕವನ್ನ ಹುಟ್ಟುಹಾಕಿದೆ. ಶಾಕಿಂಗ್ ನ್ಯೂಸ್ ಏನಂದ್ರೆ ಆಫ್ರಿಕನ್ ವೈರಸ್ ಸೋಂಕಿತರಾಗಿರೋ ಅಣ್ಣ ತಂಗಿಯ ಜೊತೆ ಸುಮಾರು 48ಕ್ಕೂ ಹೆಚ್ಚು ಮಂದಿ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿದ್ರು ಎನ್ನಲಾಗುತ್ತಿದೆ. ಅವರನ್ನೆಲ್ಲ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನೂ ಆಫ್ರಿಕನ್ ವೈರಸ್ ಹೆಸರು ಕೇಳಿ ಬಂದಿದ್ದೇ ತಡ. ಇತ್ತ ಬೆಂಗಳೂರಿನಲ್ಲಿ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಬಿಬಿಎಂಪಿ ಕಮಿಷನರ್ ಆರೋಗ್ಯಾಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಟಫ್ ರೂಲ್ಸ್ ಜಾರಿಗೆ ತರೋಕೆ ಚಿಂತನೆ ನಡೆಸಿದ್ದಾರೆ. ನಾವು ಪಕ್ಕದ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಕೇಸಸ್ ಯಾವ ರೀತಿ ಇನ್ಕ್ರೀಸ್ ಆಗಿದೆ ಆ ಟ್ರೆಂಡನ್ನು ನೋಡಿದಾಗ ಅಲ್ಲಿ ತುಂಬ ಸ್ಟ್ರಿಕ್ಟ್ ಮೆಷರ್ಸ್ಗಳನ್ನು ಇಂಪೋಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಮ್ಮಲ್ಲಿ ನಮ್ಮ ಕೇಸಸ್ ಯಾವ ರೀತಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೆ ಅದನ್ನು ನೋಡಿಕೊಂಡು ಸೂಕ್ತ ಕ್ರಮಗಳನ್ನು ಈಗಲೇ ಕೈಗೊಂಡಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎನ್ಫೋರ್ಸ್ಮೆಂಟನ್ನು ಈಗ ಕಂಪ್ಲೀಟ್ ಸ್ಟ್ರಿಕ್ಟಾಗಿ ಇದನ್ನು ಮಾಡ್ತಾ ಇದ್ದೇವೆ. ನೆನ್ನೆ ಎಲ್ಲ ಏನು ಹಬ್ಬ ದಿನ ಆಗಿದ್ರೂ ಸಹ ನಮ್ಮಲ್ಲಿ ಸ್ಟ್ರಿಕ್ಟಾಗಿ ಮಾರ್ಷಲ್ಸ್ ಎನ್ಫೋರ್ಸ್ ಮಾಡಿದ್ದಾರೆ. ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ಗೂ ಪಬ್ಲಿಕ್ ಗ್ಯಾದರಿಂಗ್ಸ್ಗೂ ಎನ್ಫೋರ್ಸ್ಮೆಂಟ್ ಜಾಸ್ತಿ ಮಾಡ್ತಾರೆ. ದೇಶದ ಹಲವೆಡೆ ಮತ್ತೆ ಕೊರೋನಾ ಆತಂಕ ಹೆಚ್ಚಾಗ್ತಿದ್ದಂತೆ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಕೋವಿಡ್ ಪಿಡುಗು ಇನ್ನೂ ಅಂತ್ಯಗೊಂಡಿಲ್ಲ. ಸಾರ್ವಜನಿಕರೇ ಸುರಕ್ಷತೆ ಮರೆಯಬೇಡಿ, ಎಚ್ಚರಿಕೆಯಿಂದಿರಿ ಅಂತ ನೀತಿ ಆಯೋಗದ ಸದಸ್ಯ ವಿಕೆ ಪೌಲ್ ಮನವಿ ಮಾಡಿದ್ದಾರೆ. ವೈರಸ್ನಿಂದ ಮುಕ್ತವಾಗಲು ಕೊರೋನಾ ರೂಲ್ಸ್ ಪಾಲನೆ ಮಾಡಲೇಬೇಕು. ದೇಶದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಗೊಳಿಸುವ ಸ್ಥಿತಿ ಎದುರಾಗಿದೆ. ಕೊರೋನಾ ವೈರಸ್ ಅನ್ನ ಲಘುವಾಗಿ ಪರಿಗಣಿಸಬೇಡಿ ಅಂತ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಇನ್ನು ಕೊರೋನಾ ಸೋಂಕಿನ ಆತಂಕ ದೂರ ಆಗುವ ಹಾಗೆ ಕಾಣ್ತಿಲ್ಲ. ಇಡೀ ದೇಶದ ಜನರಲ್ಲಿ ಹರ್ಡ್ ಇಮ್ಯುನಿಟಿ ಬರಲು ಇನ್ನೂ 2 ವರ್ಷ ಬೇಕಾಗಬಹುದು ಅಂತ ತಜ್ಞರು ಹೇಳುತ್ತಿದ್ದಾರೆ. ಕೊರೋನಾ ವೈರಸ್ ವಿರುದ್ಧ ಜನರಲ್ಲಿ ಸಾಮೂಹಿಕ ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿಗೆ ಇನ್ನೂ 2 ವರ್ಷ ಬೇಕಾಗಬಹುದು ಅನ್ನೋ ಲೆಕ್ಕಾಚಾರ ಹಾಕಲಾಗ್ತಿದೆ. ಈಗ ನೀಡಲಾಗುತ್ತಿರುವ ಕೊರೋನಾ ವ್ಯಾಕ್ಸಿನ್ ಅಭಿಯಾನ ವೇಗವನ್ನು ಅಂದಾಜಿಸಿ ಈ ಲೆಕ್ಕಾಚಾರ ಹಾಕಲಾಗಿದೆ. ಭಾರತದಲ್ಲಿ ಜುಲೈ ವೇಳೆಗೆ 30 ಕೋಟಿ ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು, ವೇಗವಾಗಿ ಲಸಿಕೆ ನೀಡಿದ್ರೆ ಜನರಲ್ಲಿ ಹರ್ಡ್ ಇಮ್ಯುನಿಟಿ ಬರಲು 800 ದಿನ ಬೇಕಾಗಬಹುದು ಅಂತ ತಜ್ಞರು ಹೇಳುತ್ತಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಕೊರೋನಾ ಹರಡುವಿಕೆ ತಡೆಯಲು ಲಸಿಕೆಯೊಂದೇ ಬ್ರಹ್ಮಾಸ್ತ್ರ. ಹೀಗಾಗಿ ಲಸಿಕೆ ನೀಡಿಕೆಯನ್ನ ಹೆಚ್ಚಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಆರೋಗ್ಯ ಕಾರ್ಯಕರ್ತರಿಗೆ ಮತ್ತೊಂದು ಅವಕಾಶ ನೀಡಿ ಗುಡ್ ನ್ಯೂಸ್ ಕೊಟ್ಟಿದೆ. ವ್ಯಾಕ್ಸಿನ್ ಪಡೆಯುವುದಕ್ಕೆ ಒಟ್ಟು 3 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ನೋಂದಣಿ ಮಾಡಿಕೊಂಡಿದ್ದರು. ಆದರೆ ಅದರಲ್ಲಿ 1.71 ಲಕ್ಷ ವಾರಿಯರ್ಸ್ ಮಾತ್ರ ಲಸಿಕೆ ಪಡೆದಿದ್ದಾರೆ. ಆರೋಗ್ಯ ಮತ್ತು ಮುಂಚೂಣಿ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಅವಕಾಶ ನೀಡಲಾಗ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕೆ ಪಡೆಯುವಂತೆ ಸಚಿವ ಸುಧಾಕರ್ ಮನವಿ ಮಾಡಿದ್ದಾರೆ. ನಮ್ಮಲ್ಲಿ ಇನ್ನ ಆ ಪರಿಸ್ಥಿತಿಗೆ ಬಂದಿಲ್ಲ. ಆದರೆ ಬರೋವಂಥದ್ದು ಬೇಡ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಜಿಲ್ಲಾಡಳಿತದ ಜೊತೆ ಕೂಡ ವಿಡಿಯೋ ಸಂವಾದ ಇಷ್ಟರಲ್ಲೇ ನಡೆಸಿ ಅತಿ ಹೆಚ್ಚು ಲಸಿಕೆಗಳನ್ನು ತೆಗೆದುಕೋಬೇಕು. ಅದೇ ರೀತಿ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಮುಂದುವರಿಸಬೇಕು ಅನ್ನೋದರಲ್ಲಿ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ.
ಕೊರೋನಾ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಲಸಿಕೆ ಬಂದಿದೆ, ಹರ್ಡ್ ಇಮ್ಯುನಿಟಿ ಬೆಳೀತಾ ಇದೆ, ಕೊರೋನಾ ಕ್ಷೀಣಿಸ್ತಾ ಇದೆ ಅಂತ ಹೇಳಿ ಕೊರೋನಾ ರೂಲ್ಸ್ ಫಾಲೋ ಮಾಡೋದನ್ನ ಬಿಡಬೇಡಿ. ಜೊತೆಗೆ ಕೊರೋನಾ ಲಸಿಕೆಯನ್ನ ಪಡೆದುಕೊಂಡ್ರೆ ಈ ವರ್ಷಾಂತ್ಯಕ್ಕಾದ್ರೂ ಕೊರೋನಾವನ್ನ ಕಂಟ್ರೋಲ್ಗೆ ತರಬಹುದು. ನೋಡಿದ್ರಲ್ಲ, ಕೊರೋನಾ ವಿರುದ್ಧ ಎರಡನೇ ರಣಯುದ್ಧ ಹೇಗಿದೆ ಅಂತ. ಹೀಗಾಗಿ ಕೊರೋನಾ ಬಗ್ಗೆ ಯಾಮಾರಬೇಡಿ. ಇನ್ನೂ ಕೆಲ ತಿಂಗಳುಗಳ ಕಾಲ ಮಾಸ್ಕ್, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.